ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಾನು ನಿಮ್ಮೊಂದಿಗೆ ವಿಶೇಷವಾಗಿ ಈಗ ಚರ್ಚೆ ಮಾಡಲಿಕ್ಕೆ ಹೊರಟಿರೋದು ಆಲ್ರೆಡಿ ಸಾಕಷ್ಟು ಚರ್ಚೆ ಮಾಡಿ ಆಗಿದೆ. ಈಗಾಗಲೇ ಸಿದ್ದರಾಮಯ್ಯರ ಮಾತನ್ನಾಗಲಿ DK ಶಿವಕುಮಾರ್ ಅವ್ರ ಮಾತನ್ನಾಗಲಿ ಗಮನಿಸಿದಾಗ ಆದಷ್ಟಲ್ಲಿ ಅಲ್ಲಿ ಕೊಂಕಗಳನ್ನು ಮತ್ತೆ ಹುಡುಗಿಂತಲೂ ಸರಳವಾದ ಮಾತುಗಳನ್ನ ನಾವು ಲಕ್ಷ ಹೊಟ್ಟು ಕೇಳಿದಾಗ ಅಲ್ಲಿ ಅಂತ ಏನು ಗದ್ದಲಿಲ್ಲ ಅನ್ನೋದು ಆಶೆ ಅಂತೆ. ಅದು ಸೇಮ್ ಆಗ್ಬೇಕಂತ ಯಾರಿಗಾದ್ರೂ ಇದ್ದೇ ಇರ್ತದೆ, ನನಗೂ ಅದು ಇನ್ನೊಬ್ರಿಗೂ ಅದು ತಮ್ಮ ತಮ್ಮ ಲಿಮಿಟೇಷನ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಆದರೂ ನಮ್ಮ ಗೋಧಿ ಮೀಡಿಯಾ ಅನ್ರಿ ಇನ್ನುಳಿದವ್ರು ಅನ್ರಿ ಆದಷ್ಟು ಇದನ್ನು ಜೀವಂತ ಇಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಒಂದು ಮತ್ತೆ ಚರ್ಚೆ ಶುರುವಾಗಿಬಿಟ್ಟದ. ಈಗ ಇನ್ನು 2 ದಿವಸದಲ್ಲಿ ಭೇಟಿ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಅಲ್ಲಿ ಚರ್ಚೆ ಆಗ್ತದೆ, ಫೈನಲ್ ಆಗ್ತದೆ ಈ ದಿಶೆಯಲ್ಲಿ. ಹೀಗಾಗಿ ಮೇಲಿನಲ್ಲಿ ಪ್ರಶ್ನೆ ಮಾಡೋದು, ಅದರಲ್ಲೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಅಧ್ಯಕ್ಷರು AICC ಖರ್ಗೆ ಅವ್ರ ಜೊತೆಗೆ 2 ತಾಸು ಕೂತು ಮಾತಾಡ್ರು, 1 ತಾಸು ಕೂತು ಮಾತಾಡ್ರು, ಕಾರ್ಗಡೆ ಕೂತು ಮಾತಾಡ್ರು. ಖರೀದ್ರಿ ಮಾತಾಡಿದಾರೆ ಇಲ್ಲ ಅಂತಲ್ಲ, ಇರ್ಬೋದಿಲ್ಲ, ಅದು ಚರ್ಚೆ ಮಾಡಿರ್ಬೋದು, ಇಲ್ಲ ಇಲ್ಲೂ ಇಲ್ಲ. ಇದನ್ನು ಮಾತಾಡಿದ್ದಾರೆ ಅನ್ನೋದ್ರಲ್ಲಿ ಏನು ಸಾಕ್ಷಿಗಳಿದ್ದಾವೆ ಭಾಳ ಜನ ನೋಡ್ತಾ ಇರ್ತೀನಿ ನಾನು. ಕಾಮೆಂಟ್ ಮಾಡ್ತಿರ್ತಾರೆ, ಬೇರೆ ವಿಡಿಯೋಗಳು ಮಾಡಿಬಿಡ್ತಾ ಇರ್ತಾರೆ. ಇರಲಿ, ಯಾಕಪ್ಪ ಅಂತಂದ್ರೆ ಈ ವಿಡಿಯೋಗಳಿಂದ ಬದುಕು ಸಾಗಿಸುವಂಥ ನಮ್ಮಂಥವ್ರು ಇದೇ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಎಷ್ಟು ದಿನಗಳವರೆಗೆ ಈ ಸುಳ್ಳು ಸತ್ಯಗಳ ಮಧ್ಯೆ ಓಡಾಡಿಸೋದು ಅಂತ. ಅದರಲ್ಲೂ ಈಗಂತೂ ಕರ್ನಾಟಕ ಅವ್ರ ಕಣ್ಣಲ್ಲಿ ಚುಸ್ತಾ ಇದೆ BJPಗರದು. ಇದಂತೂ ಸುಳ್ಳೇನಲ್ಲ, ಹೇಗಾದ್ರು ಮಾಡಿದ ಗೌರ್ಮೆಂಟ್ ಕೆಡಬೇಕು ಅಂತೇಳಿ ಅದಕ್ಕಾಗಿ ಇಶ್ಯೂವನ್ನು ಜೀವಂತ ಇಡಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದಿಷ್ಟು DK ಶಿವಕುಮಾರ್ ಅವ್ರಿಗೂ ಆಶೆ ಇರ್ಬೋದು, ಇಲ್ಲಂತಲ್ಲ, ಇಲ್ಲಿ ಜೀವಂತ ಇರಲಿ ಅಂತೇಳಿ. ಯಾಕಂದ್ರೆ ಈಗಿನ ಮಟ್ಟಿಗೆ ತುರ್ತಾಗಿ ನಿಮಗೆ ಹೇಳೋದಪ್ಪ ಅಂತಂದ್ರೆ ಸಿದ್ದರಾಮಯ್ಯನಂತೆ ಬಿಡಬೇಕು, ವಯಸ್ಸಾಗಿದೆ. ಏನಪ್ಪ ಡಿಫ್ರೆಂಟ್ ಆದಂಥ ಉಳಿದವ್ರಿಗಿಂತೂ ಡಿಫ್ರೆಂಟ್ ಆದಂಥ ಭಾಳ ದೊಡ್ಡ ಆಡಳಿತ ಕೊಡ್ತಾರಂತಲ್ಲ. ಇನ್ನೂ ರಿಸರ್ವೇಷನ್ಸ್ ಪ್ರಯತ್ನ ಮಾಡ್ತಾಯಿದ್ದಾರೆ, ಅಹಿಂದ ಸಂಘಟನೆ ಮಾಡ್ತಾಯಿದ್ದಾರೆ. 5 ಸಂಘಟನೆಯಿಂದ ಮತ್ತು ನಿಜವಾಗಿಯೂ ಸರ್ವರ್ ಪಾಲದಲ್ಲಿ ಇರಬೇಕಾಗಿದೆ ಆಡಳಿತದಲ್ಲೇ. ಆ ದಿವಸ ಇಟ್ಕೊಂಡು ಅಹಿಂದ ಅಥವಾ SC ST ಇವರು ಅಲ್ಲಿ ಸಂಘಟನೆ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರನ್ನೆಲ್ಲ ವಿಶ್ವಾಸ ಗಳಿಸುವಂಥ ಕೆಲಸ ಮಾಡ್ಲಿಕ್ಕತ್ತಾರೆ, 2 ಮಾತಿಲ್ಲ. ಆದರೆ ಅದು ಮುಖ್ಯಮಂತ್ರಿ ಆಗಿರಬೇಕಂತೇಳಿ ಅವ್ರ ಪರವಾಗಿದ್ದಂಥವ್ರು ಮಾಡ್ಬೋದು. DK ಶಿವಕುಮಾರ್ ಸಹಿತ ವಿರೋಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಉಳಿದವ್ರ ನಾಯಕರಪ್ಪ ಅಂದ್ರೆ ರಾಹುಲ್ ಗಾಂಧಿ ಇನ್ನೂ ಎಷ್ಟೋ ಜನರ ಕಣ್ಣಲ್ಲಿ ಸಣ್ಣವಪ್ಪ ಅನ್ನುವಂಥ ಭಾವದ. ಇವತ್ತು ರಾಹುಲ್ ಗಾಂಧಿ ಇವತ್ತು ಪಾದಯಾತ್ರೆ ಮಾಡಿದರು, ಬಸ್ ಯಾತ್ರೆ ಮಾಡಿದರು, ತಿರುಗಾಡಿದರು, ಜನ ಜೊತೆ ಸಂಪರ್ಕ ಮಾಡಿದರು, ಈ ದೇಶದ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಇಷ್ಟಾದರೂ ಇನ್ನೂ ಅವರನ್ನು ಅವ್ರ ವಯಸ್ಸಿನ ಆಧಾರ ಮೇಲೋ ಮತ್ತೆ ಆಧಾರ ಮೇಲೋ ಅಥವಾ ಒಂದು ಕುಟುಂಬ ಪರಂಪರೆ ಹಿಂದದಲ್ಲ ಅದರ ಆಧಾರ ಮೇಲೋ ಅವ್ರನ್ನ ಒಬ್ಬ ನಾಯಕ ಅಂತ ಕೌಂಟ್ ಮಾಡ್ಲಿಕ್ಕೆ ಹೋದ್ರೆ ಅದ್ರಾಗ BJPಗರಂತೆ ಅವ್ರನ್ನೆಂದು ಇನ್ನೂ ಅವ್ರಿಗೆ ಎಂತಪ್ಪ ಅಂತಂದ್ರೆ ಅವರು ಒಬ್ಬ ಶಹಜಾದೆ ಅಥವಾ ಒಬ್ಬ ಸಣ್ಣ ಹುಡುಗಿದ್ದಂಗೆ ಅಂತ ಅವರು ಟ್ರೀಟ್ ಮಾಡ್ತಾರೆ ಅವ್ರನ್ನ. ಹೀಗಾಗಿ ಈಗ ನಾಯಕರಂತ ಹಿರಿಯರು ಯಾರು ಇದ್ದರು ಉಳಿದಿದ್ರೆ ದಿಗ್ವಿಜಯ್ ಸಿಂಗ್ ಅವರು ಈಗ ಅಲ್ಲಿ ಪಂಟಿ ಹೊಡೆದಿದ್ದಾರೆ, ಶಶಿ ತರೂರ್ ಅವರು ಪಂಟಿ ಹೊಡೆದಿದ್ದಾರೆ ಸಣ್ಣಗೆ. ಉಳಿದವ್ರು ಯಾರಪ್ಪ ಈ ನಾಯಕರೊಳಗೆ ಅವರು ಒಳಗಡೆ ಒಂದಿಷ್ಟು ವಕ್ತಾರರು ಬರ್ತಾರೆ, KC ವೇಣುಗೋಪಾಲ್ ಅಂದರು, ಇನ್ನೊಂದಿಬ್ಬರು ಬರ್ತಾರೆ. ಅವರು ಅಂಥ ಲೀಡರ್ ಅಲ್ಲ, ಜನಸಾಮಾನ್ಯರು ಲೀಡರ್ ಅಲ್ಲ, ಏನೋ ಬುದ್ಧಿವಂತರು ಇದ್ದಾರೆ, ಒಂದು 4 ಮಾತು ಹೇಳ್ತಾರೆ. ಉಳಿದವ್ರು ಯಾರಿಗೆ ಲೀಡರು BJP ಏನು ಸಾಕಷ್ಟು ಲೀಡರ್ ಈಗ ಅಲ್ಲೂ ಕಡಿಮೆ ಆಗ್ತಾ ಇದ್ದಾರೆ. ಆಮೇಲೆ ಬೇರೆ ಮೋದಿ ಮತ್ತು ಶಾರ್ನ ಬಿಟ್ಟರೆ ಉಳಿದವರೆಲ್ಲ ಅವ್ರು ಹೇಗೆ ಹೇಳ್ತಾರೆ ಕೇಳ್ಕೊಂಡು ಹೋಗುವಂಥವ್ರು ಅಷ್ಟೇ 2ನೇ ತರಗತಿಯ ಲೀಡರ್ಗಳು. ಇಲ್ಲೂ ಪರಿಸ್ಥಿತಿ ಅದರಿಂದ ಭೀಕರದ. ರಾಹುಲ್ ಗಾಂಧಿ ಅವ್ರನ್ನ ಈ ರೀತಿ ಟ್ರೀಟ್ ಮಾಡಿದರೆ ಇವರು ಮತ್ತು DK ಶಿವಕುಮಾರ್ ಅವರು ಇವತ್ತು ಹೌದು ಪಾಪ ಏನು ಕಾಂಗ್ರೆಸ್ ಈಗ ಕಟ್ಟರದನ, ಕಾಂಗ್ರೆಸ್ ಹೊರಗೆ ಬರೋದಿಲ್ಲ ಅನ್ನೋಂಥ ಮಾತು ಅವ್ರನ್ನ ಮಾಡ್ತಿರೋದು. ಅವ್ರಿಗೆ ಒಂದಿನ ಸೇಮ್ ಮಾಡೋಕೆ ಹೊಡ್ರೆ ಅವ್ರ ಮೇಲೆ CBI ಅದಾವೆ, ಮಂತ್ರಿ ಕೇಸ್ ಅದಾವೆ, ಕಲ್ಲ ಬಂಡೆಗಳನ್ನು ಮತ್ತೇನೋ ಖನಿಜಗಳನ್ನು ಮಾರಿದಾವೆ, ಹಾಗೆ ಆರೋಪ ಶುರು ಆಗ್ತಾವೆ. ಅವೆಲ್ಲ ಲೆಕ್ಕ ಹಾಕೊಂಡಾಗ ಪೂರ್ವದ ಕಥೆಯನ್ನು ತಂದು ಇಲ್ಲಿ ಇಡುವುದನ್ನು ಗಮನಿಸಿದಾಗ ಈಗ ಇರುತ್ತಿರುವಂಥ ಸಿದ್ದರಾಮಯ್ಯರ ಮುಖ್ಯಮಂತ್ರಿತನ ಸೇಫರ್. ಹಾಗಾದರೆ ಇವರೆಲ್ಲ ಪೂರ್ತಿ ಪರ್ಫೆಕ್ಟ್ ಅಂತಲ್ಲ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ. ಅದು ಬಿಟ್ಟು ಬೇರೆದವ್ರನ್ನ ಯಾರನ್ನೋ ತಂದರು ಸಹಿತ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಇದು DK ಶಿವಕುಮಾರ್ ಅವ್ರಿಗೂ ಗೊತ್ತದ, ಈಗ ತುರ್ತಂತೆ ಮತ್ತು ಅವ್ರಿಗೂ ಗೊತ್ತದ ತುರ್ತು ನನ್ನನ್ನು ಮಾಡಲಿಕ್ಕಿಲ್ಲ CM ಅಂತೇಳಿ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೇ ಹಿಂದೂ ಮೂವ್ಮೆಂಟ್ ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿ ಅವರು. ಮುಂದೆ ಕಾಲಕ್ಕೆ ಹಿಂದುಳಿದಷ್ಟಲ್ಲ ಮತ್ತು SC ST ಅದು ನಮ್ಮ ಆದಿವಾಸಿಗಳನ್ನು
ಒಂದು ಮೈನಾರಿಟಿಗಳನ್ನ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ಭಾಳ ಅನಿವಾರ್ಯತೆ ಕಾಂಗ್ರೆಸ್ಸಿಗೆ. ಅದಕ್ಕಾಗಿ ಅವ್ರು ಚೇಂಜ್ ಮಾಡೋದು ಗೊತ್ತಿದ್ದರೂ ಅದನ್ನ ಏನಾದರೂ ಮಾಡಿ ಒಟ್ಟಿನಲ್ಲಿ ಮೇಲೆ ಮಾತಾಡಿ ಒಂದು 100 ಸಲ ಸುಳ್ಳನ್ನು ಹೇಳಿದ್ರೆ ಅದು ಸತ್ಯ ಆಗ್ತದಂತ ಗೋಬೆಲ್ ಸಿದ್ಧಾಂತ. ಗೋಬೆಲ್ ಯಾರು ಗೊತ್ತದಲ್ಲ ನಿಮಗೆ? ಹಿಟ್ಲರ್ನ ಪರಮಾಪ್ತ ಅಥವಾ ಹಿಟ್ಲರ್ನ ದಾರಿ ತಪ್ಪಿಸಂತ ದೊಡ್ಡ ಮಹನೀಯ ವ್ಯಕ್ತಿ. ಆ ರೀತಿ ಒಟ್ಟು ಸುಳ್ಳು ಹೇಳೋದು ಹೊಡೆದ ಭಾಳ ಹೋರಾಟ ಮಾಡಿದಾರೆ ರೀ. ಅವ್ರ ಬಗ್ಗೆ ಕಾಳಜಿ ತೋರಿಸೋದು ಡಿ ಕೆ ಶಿವಕುಮಾರ್ ಬಗ್ಗೆ ಭಾಳ ಹೋರಾಟ ಮಾಡಿದ್ರು. ಈಗ ಆಗಬೇಕಾಗಿತ್ತು ಮಾಡ್ಬೇಕು. ಹೌದು ರೀ, ಕರೆ ಅದ. ಸಿದ್ದರಾಮಯ್ಯ ಮನಸ್ಸು ನೋಡ್ಬೇಕಲ್ಲ. ಸಿದ್ದರಾಮಯ್ಯರಿಗೆ ಇನ್ನೂ ಆಸೆ ಹೋಗಿಲ್ಲ ಕುರ್ಚಿ ಮೇಲಿಂದ. ಅವರು ಮನುಷ್ಯರಲ್ಲ ರೀ, ಎಷ್ಟೋ ಇವಾಗಿಂದು ಸೀನಿಯರ್ ಇದ್ದರು, ದೊಡ್ಡ ಮನಸ್ಸಿದ್ರು. ಮತ್ತು ಇವಾಗ ನಾವು ಅವ್ರು ಏನಂತಾರೆ, ಇವೆಲ್ಲ ನೋಡಿ ನೀರಾವರಿ ಮಿನಿಸ್ಟರ್ ಮಾಡಿದ್ದೀನಿ, ಬೆಂಗಳೂರು ಕೊಟ್ಟೇನೆ ಅವ್ರ ಕೈಯಾಗ, ಮತ್ತೇನೋ ಕೊಟ್ಟೇನಿ. ಮತ್ತು ಅವರೇ ಸಂಭಾಯಿತಂತೂ ಅಲ್ಲ, ಪ್ರಾಮಾಣಿಕಂತೂ ಅಲ್ಲ. ಇತಿಹಾಸ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲ ಕಡೆ ಒಂದು ಕೈ ಆಡಿಸೋದಾಗದ ಅತಿ ಐತೆ ಅವ್ರದ್ದು. ನಾವು ಕಡಿಮೆ ಮಾಡಿದ್ವಿ ಮತ್ತು ಉಪಮುಖ್ಯಮಂತ್ರಿ ಮಾಡಿದ್ವಿ ಅಂತ ಅವ್ರು ಅಂತಾರೆ. ಹೈಕಮಾಂಡ್ ಅಂತದ. ನಾನು ಅದಕ್ಕೆ ಅವಕಾಶ ಕೊಟ್ಟಿದ್ದೀನಿ, ಅವ್ರಿಗೆ ತಕರಾರು ಮಾಡಿಲ್ಲ. ಮತ್ತು ಹಿಂಗೆ ಮಾಡ್ಲಿಕ್ಕೆ ಐತಿ ಕೂಡ ನಮಗೆ ಇನ್ನೊಂದು 2-3 ಉಪಮುಖ್ಯಮಂತ್ರಿ ಮಾಡಿರಿ, ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡಿರಿ ಅಂತ ನಾವು ಕೇಳಬೇಕಾಗ್ತದೆ. ಅಂದರೆ ಸಿದ್ದರಾಮಯ್ಯರಿಗೆ ಬಿಡೋ ಮನಸ್ಸಿಲ್ಲ. ತಮ್ಮ ಹಿಂಬಾಲಕರಿಂದ ಇದನ್ನು ಮಾಡಿಸ್ತಾ ಹೊರಟಿದ್ದಾರೆ. ಬಿಡಬೇಕು, ಹೌದು, ನಿಜವಾಗಿಯೂ. ಆದರೆ ಇನ್ನೊಂದಿಲ್ಲ ಪ್ರಶ್ನೆ ಮಾಡಬೇಕಾಗಿತ್ತು. ಹೋಗ್ರಿ ಬಿಡ್ರಪ್ಪ, ಸಿದ್ದರಾಮಯ್ಯ ಬಂದ್ ಮಾಡಿರಿ. ಇವರೇನು ಚೇಂಜ್ ಮಾಡೋರು ಬಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಅವರಷ್ಟು ಆಡಳಿತ ಜ್ಞಾನ ಇರ್ಬೋದಿಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ, ಬೇಡಿಕೆ ಅದರ. ಆದರೆ ಅದೇ ಕಾಲಕ್ಕೆ ಅವರಲ್ಲಿರುತ್ತಂಥ ಸಾಮಾಜಿಕ ನ್ಯಾಯದ ಕೆಲವೊಂದಿಷ್ಟು ಗುಣಗಳು ಇವ್ರಲ್ಲಿ ಬರಲಿಕ್ಕೆ ಸಾಧ್ಯನ, ಸಮಾಜವಾದಿ ಕೆಲವೊಂದು ಗುಣಗಳು ಬರಲಿಕ್ಕೆ ಸಾಧ್ಯನ. ಕಾಂಗ್ರೆಸ್ಸಿಗೆ ಇವರು ಎಲ್ಲ ಇವ್ರ ಸಹ್ಯನ. ಓಪನ್ ಮಾರ್ಕೆಟು ಬರಲೇ ಅಂತಾರೆ, ಮುಂದೆ ಪ್ರೈವೇಟ್ ಸೆಕ್ಷನು ಬರಲೇ ಅಂತಾರೆ, ಇಲ್ಲಿ ಸಮಾಜದ ಬರಲೇ ಅಂತ ಹೇಳಿದ್ರೆ ಎಲ್ಲ ಕೂಡಿದ್ರಿ ಈಗ ಅಸಳ ಮಿಸಳ ಕಾಂಗ್ರೆಸ್. ಯಾಕೆ ಗಾಂಧೀಜಿಯವ್ರನ್ನ ಮನಸ್ಸಿಂದ ಭಾಳ ವರ್ಷ ಆಯ್ತು ಅದು ಕಾಂಗ್ರೆಸ್. ಎಲ್ಲಿ ಇರೋದೆಲ್ಲ ಇವತ್ತು ನೀವು ನಮ್ಮ ಬಿ ಜೆ ಪಿ ಹೇಳುವಾಗ ಇವೆಲ್ಲ ಸುಳ್ಳು ಗಾಂಧಿಗಳಿದ್ದಾರಪ್ಪ ಅಲ್ಲಿ ಅಂತೇಳಿ ಹಾಗೆ ತಿಳ್ಕೊಂಡು ಅವ್ರು ಕರೆ ಗಾಂಧಿಯವ್ರನ್ನ ಒಪ್ಪುದಿಲ್ಲ. ಬಿ ಜೆ ಪಿಗೆ ರಾಮತ್ ಬೇರೆ ಅವರು ಟೀಕಾ ಮಾಡ್ತಾರೆ ಗಾಂಧಿ ಅವ್ರನ್ನ. ಗಾಂಧಿ ಅವ್ರ ಫಾಲೋವರ್ಸ್ ಗಾಂಧೀಜಿ ಅವ್ರನ್ನ ಏನೇನು ಟೀಕಾ ಮಾಡ್ತಾರೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಭಾಳ ಸಭ್ಯವಾಗಿ ಟೀಕಾ ಮಾಡ್ತಿರ್ತಾರೆ. ಅದು ಒಂದು ಕಡೆಗಿದ್ದರೆ ಇವರು ಸುಳ್ಳು ಗಾಂಧಿ ಟೀಕಾ ಮಾಡ್ತಾರೆ. ಹೀಗಾಗಿ ಇವತ್ತು ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನುವಂಗೆ ಮತ್ತು ಎಲ್ಲದಕ್ಕೂ ಜಗ್ಗುವಂಥ ವ್ಯಕ್ತಿ ಇವತ್ತು ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಅವ್ರು ಮುಖ್ಯಮಂತ್ರಿಯಾಗಿ ಹೊರದ್ರೆ 20 ಜನರ ತನಕ. ಮತ್ತು 20 ಜನರಾಗ ಕಾಂಗ್ರೆಸ್ಗೆ ಹೋಪ್ ಸಚ್ಚದವು ಅನ್ನುವಂಥದ್ದು ಸರಳವಾಗಿ ಕಾಣುತ್ತಿರೋ ಸತ್ಯ. ಆದರೆ ಇದನ್ನು ತೆಗಿಬೇಕಾಗಿದೆ. ಸಿದ್ದರಾಮಯ್ಯನ ಬದಿಗೆ ಸೇರಿಸೋದ್ರೆ ಇದು ವೀಕ್ ಆಗ್ತದೆ. ಅವ್ರು ಸೇಮ್ ಆದರೆ ಅವ್ರನ್ನ ಏನಪ್ಪ ದಿನಕ್ಕಂಥ ರೀತಿಯಿಂದ ನಾವು ಕಾಡ್ಬೋದು, ಕಾಡಿ ನಮ್ಮ ಹೆಸರು ಚಲೋ ಮಾಡ್ಕೋಬೋದು ಅನ್ನೋಂಥ ಮಾತು ಇರ್ಬೋದು. ಯಾಕಂದ್ರೆ ಅವರಿಂದ ಆರೋಪಗಳಿದ್ದಾವಲ್ಲ, CBI ಅದು ಇದು ಅಂತೇಳಿ. ಬೇಡ, CBI ಮತ್ತೊಮ್ಮೆ ಇವ್ರ ಮೇಲೆ ಅಟ್ಯಾಕ್ ಮಾಡಿಸ್ಬೋದು, ED ಅಟ್ಯಾಕ್ ಮಾಡಿಸ್ಬೋದು, ಮತ್ತೇನು ಮಾಡ್ಬೋದು. ಕಾಂಗ್ರೆಸ್ಸಿನ ಸೇಮ್ ಆದಾಗ ಇವೆಲ್ಲ ಭಯ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಇದು ಬೇಡಪ್ಪ, ಈಗ ನೀವು ಸುಮ್ಮನೆ ಇರ್ರಿ, 2020 ಮಾಡ್ತೀವಿ ಅನ್ನೋ ಏನೋ ದೃಷ್ಟಿಕೋನದವ್ರಿಗೆ. ಮಾಡಬಾರ್ದಂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ. ಡಿ ಕೆ ಶಿವಕುಮಾರ್ ಅವರು ಹಿಂದಿದ್ದಂಥ ಆರೋಪಗಳಿಂದಾಗೆ ಅವರನ್ನು ಮಾಡಲಿಕ್ಕೆ ಮುಂದುವರಿತಾ ಇಲ್ಲ. ಕಾರಣ ಒಂದು, ಸಿದ್ದರಾಮಯ್ಯ ಬಿಡುವುದಿಲ್ಲ ಅನ್ನೋಂಥ ಕನ್ಫರ್ಮೇಷನ್ ಅದ. ಎರಡನೇದು, ಅವ್ರ ಹಿಂದೂ ನಾಯಕರು ಅವ್ರ ಹಿಂದೆ ಕಷ್ಟ ಅದ. ಮತ್ತು ಮೂರನೇದು, ಕಾಂಗ್ರೆಸ್ಸಲ್ಲಿ ಇವತ್ತು ನಾಯಕರ ಕೊರತೆ ಅದ. ಹೀಗೆ ಹಿಂಗೆ ಪಟ್ಟಿ ಮಾಡ್ತಾ ಹೋಗ್ಬೋದು ನಾವು. ಹೀಗಾಗಿ ಸಿದ್ದರಾಮಯ್ಯರು ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಕರ್ನಾಟಕ CM ಆಗೋದ್ರಲ್ಲಿ ಯೋಗ್ಯ ಅದಾರ ಅನ್ನೋದು ಅಂಗೈ ಹುಣ್ಣು ಕೈ ಕಾಣುತ್ತಿರೋ ಅದಕ್ಕೆ ಕಂಡಿಬೇಕಾ ತೋರ್ಸಾಕ ಹಿಂಗಪ್ಪ ಅಂತೇಳಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯರಿಗಿಂತ ಹೆಚ್ಚಿಗೆ ಡಿ ಕೆ ಶಿ ಅವರು ಸಂಯಮ ತೋರಿಸಿದ್ರೆ ಅವ್ರ ಭವಿಷ್ಯ ಚೆನ್ನಾಗ್ಯದ ನಿಶ್ಚಿತವಾಗಿ, 2 ಮಾತ್ರ ಇಲ್ಲ. ಯಾಕಂದ್ರೆ ಅವ್ರಂದ್ರೆ ಅವರದಾರೆ, ಉಳಿದವ್ರು ಯಾರ್ದು ಇಲ್ಲ. ಉಳಿದವ್ರಿಗೆ ಆರೋಪಗಳಿದ್ದಾವೆ. ಅವರು ಇವರು ಪ್ರತಿಸ್ಪರ್ಧಿ ಯಾರಿದ್ದಾರೆ ಅವ್ರ ಮೇಲೂ ಆರೋಪಗಳಿದ್ದಾವೆ. ಏನು ಬಂದ್ರೆ ಮೋಸ್ಟ್ಲಿ ನಮ್ಮ ಇವರೊಬ್ಬರು ಬರ್ಬೋದು, ಪರಮೇಶ್ವರ್ ಅವರು, ಅವ್ರ ಮೇಲೂ ಆರೋಪಗಳಿದ್ದಾವೆ, ಇಲ್ಲ ಅಂತಲ್ಲ. ಇನ್ನುಳಿದವ್ರ ಮೇಲೂ ಅದಾವ. ಅಂದಾಗ ಸಮಕುಸ್ತಿ ಆಗ್ತದೆ. ಆಗ ಡಿ ಕೆ ಶಿ ಅವರು ಸ್ವಲ್ಪ ಬ್ಯಾಲೆನ್ಸ್ ಹೆಚ್ಚು ಆಗ್ಬೋದು. ಬೇಡ, ಒಬ್ಬರಿಲ್ಲ ದಲಿತರನ್ನು ಮಾಡಬೇಕಂದಾಗ ಪರಮೇಶ್ವರರು ಆಗ್ಬೋದು, ಇಲ್ಲ ಖರ್ಗೆ ಅವರು ಆಗ್ಬೋದು. ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಂತೆ CM ಆಗೋ ವಿಚಾರಗಳಲ್ಲಿ ಇಲ್ಲ. ಅವ್ರು ಮಾಡೋಣಂತೆ ಪ್ರಯತ್ನ ಮಾಡಿ. ಎದಕ್ಕೆ ಮಾಡ್ತಾಯಿದ್ರು CMನ? ಡಿ ಕೆ ಶಿ ಮಂಡಿ ಯಾರೋ ಮಾಡಲಿ, ಮೊದಲು ಸಿದ್ದರಾಮಯ್ಯನ ಭಾವ ಸರಿಸಿಡ್ಬೇಕಂತೇಳಿ ಅದಕ್ಕೆ ಅವರು ಒಪ್ಪಿಗೆ ಕೊಡ್ತಾಯಿಲ್ಲ. ಇನ್ನು ಉಳಿದವ್ರು ಯಾರು? ಪ್ರಿಯಾಂಕ ಖರ್ಗೆ, ಇನ್ನು ವಯಸ್ಸದವ್ರಿಗೆ ಮುಂದೆ ಆಗುವಂಥದ್ದು. ಆದರೂ ಅವ್ರಲ್ಲಿ ಒಂದಿಷ್ಟು ಸ್ಟೆಬಿಲಿಟಿ ಅದ ಅಂತ ನಾವು ಹೇಳ್ಬೋದು. ಅದೇನೂ ಇರಲಿ, ಒಟ್ಟಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಎತ್ತಿ ಮಾತಾಡುವಂಥ ಜನ BJP, ಅದರಲ್ಲೂ BJP ಪರ ಇದ್ದಂತಿರ್ಬೋದು, ಅದ್ರ ವಿರೋಧದಿಂದ ಇದ್ದಂಥವ್ರು ಇರ್ಬೋದು, ಯಾರೂ ಇರಲಿ. ಯಾಕೆ ಮಾತಾಡ್ತಾ ಇದ್ದಾರಪ್ಪ ಅಂತಂದ್ರೆ ಕಾಂಗ್ರೆಸ್ಸನ್ನು ಹೊಡಿಬೇಕಂತೇಳಿ. ಇಲ್ಲಷ್ಟು ಜಗಳ ಐತಿ, ಪೂರ ಬೆಂಕಿ ಐತಿ ಬಿಡ್ತಿದ್ದಾರೆ. ಲಗುಣ ಅವ್ರನ್ನ ಇಳಿಸೆ ಎಲೆಕ್ಷನ್ ಘೋಷಣೆ ಮಾಡಿದ್ರೆ ಆಗ ಆಟೋಮೆಟಿಕ್ಕಾಗಿ ಈ ಗ್ಯಾರಂಟಿಗಳೇನು ಕೊಡ್ತಾ ಇದ್ದಾರೆ ಅವು ಬಂದಾಗ್ತಾವ. ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳೋದು ಹೇಳ್ಬೋದು, ಬೇಡ ಬಿಡ್ಬೋದು. ಮೊದಲು ಆಶ್ವಾಸನೆ ಕೊಡೋದು. ಮೋದಿ ಅವ್ರಿಂದ ಸಾಕಷ್ಟು ಆಶ್ವಾಸನೆ ಕೊಡ್ತಾರೆ.
ನೂರಾರು ಸಾವಿರಾರು ಕೋಟಿಗಳ ಆಶ್ವಾಸನೆ ಕೊಡ್ತಾರೆ. ಅದು ಗೆದ್ದ ಮೇಲೆ ಮರೆತು ಹೋಗಿರ್ತಾರೆ, ಆ ಮಾತು ಬೇರೆ. ಹೀಗಾಗಿ ಅವರು ನಾವು ಗ್ಯಾರಂಟಿ ಕೊಡ್ತೀವಿ ಮತ್ತು ಗ್ಯಾರಂಟಿ ಘೋಷಣೆ ಮಾಡ್ತಾರೆ, ಒಂದು 5-6 ಗ್ಯಾರಂಟಿ ನಕ್ಕಿ ಘೋಷಣೆ ಮಾಡ್ತಾರೆ. ಅದ ನಂತರ ಕೊಡ್ತಾರೋ ಇಲ್ಲೋ ಅದು ಅವ್ರು ಬಿಟ್ಟಿದ್ದು. ಜಿಲ್ಲೆಗೆ ಎಷ್ಟು ಕೊಡ್ಲಿಕ್ಕಿದ್ದಾರೆ ಈಗ ಗ್ಯಾರಂಟಿ ಘೋಷಣೆ ಮಾಡಿ, ಅದು ಅವರ ನಾವು ನೀವೆಲ್ಲ ವಿಚಾರ ಮಾಡುವಂಥ ವಿಷಯ. ಹೀಗಾಗಿ ಈ ಬದಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಗಳ ಜೋರಾಗಿ ಹಚ್ಚೋದು ಇಲ್ಲಪ್ಪ ಅಂತಂದ್ರೆ, ಎರಡನೇದು ಏನಪ್ಪ ಅಂತಂದ್ರೆ ಒಂದೆರಡು ಜಗಳ ಹತ್ತಲಿಕ್ಕೂ ಸಹಿತ ದಿನನಿತ್ಯದ ವಿಷಯ ಮಾತಾಡ್ತಾ ಹೋಗಿ ಏನೋಪ್ಪ ಒಂದು ಅಕಲ್ಪ ಅವ್ರಿಗೆ ಅನುಕೂಲ ಆಯಿತು, ತಾವು ಸರ್ಕಾರ ಮಾಡೋದು ಅಥವಾ ಸರ್ಕಾರ ಬಿದ್ದು ಹೋಗ್ತಂದ್ರೆ ತಾವು ಘೋಷಣೆ ಮಾಡಿದ್ರು, ಎಲೆಕ್ಷನ್ ಘೋಷಣೆ ಮಾಡಿದ್ರೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚದ ಅನ್ನೋದು ಅವರೆಲ್ಲ ಒಂದು ರಾಜಕೀಯ ತಂತ್ರಗಳು ನಡೆದಾವ. ಅದಕ್ಕೆ ಡಿ ಕೆ ಶಿ ಅವರು ಆಶಯದ ಮನುಷ್ಯ ಅದಾರ, ಮಹತ್ವಾಕಾಂಕ್ಷಿ ಅದಾರ. ನಾವು ಒದ್ದಾದರೂ ಒದ್ದಾದರೂ ಒಳಗೆ ಹೋಗ್ತಾರೆ ಅನ್ನುವಂಥವ್ರು, ಅಥವಾ ಒದ್ದಾದರೂ ಅಧಿಕಾರಕ್ಕೆ ಸೂತ್ರ ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಒಂದು ಹುಂಬ ನೀತಿ ಅವರಲ್ಲಿರೋದ್ರಿಂದ ಅವ್ರ ಭಾವನೆಗಳಿಗೆ ಬರಿ ಆಗ್ತಾರೆ ತಿಳ್ಕೊಂಡು ಅವ್ರ ಮಟ್ಟ ಸದಾ ನೀವು ಸೇಮ್ ಆಗಿ ಯೋಗ್ಯದರಿ ಯೋಗ್ಯದರಿ ಸಿದ್ದರಾಮಯ್ಯ ಇಳಿಸ್ರಿ ಮಾಡ್ರಿ ಅಂತಾರೆ. ಅದು ಸಿದ್ದರಾಮಯ್ಯ ಇಳಿದ್ರೆ ಭಾಳ ಉತ್ತಮ, ಇಳಿದು ನೀವು ಮಾತ್ರ ಸಪೋರ್ಟ್ ಮಾಡಬೇಕು ಡಿ ಕೆ ಶಿಗೆ ಮನಃಪೂರ್ವಕವಾಗಿ, ಅಂದ್ರೆ ಏನಾದರೂ ಸಾಧ್ಯದ. ಮತ್ತು ಡಿ ಕೆ ಶಿ ಅವರು ಸಹಿತ ಸಿದ್ದರಾಮಯ್ಯ ಹೇಳಿದಂಥ ಹಾಕಿದ ಹಾಗೆ ಹೋದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ ಭಾಳ ಎತ್ತಿಗೆ ಬೆಳೀತದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಈಗಿನ ಸ್ಥಿತಿಯೊಳಗೆ ಪಾರ್ಟಿ ಪೊಲಿಟಿಕ್ಸ್ ದೃಷ್ಟಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ನಿಮಗೆ, ಬೆಳಿಬೋದು. ಇಲ್ಲಪ್ಪ ಅಂತಂದ್ರೆ ಜಗಳಾಡ್ತವಾದ್ರೆ ಕಾಂಗ್ರೆಸ್ ಮಟಾಶ್ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಇಂಡಿಯಾದಿಂದ ಮಟಾಶ್ ಆಗೋಗ್ಬಿಡ್ತದೆ ಅನ್ನೋದು ರಾಹುಲ್ ಗಾಂಧಿಯವ್ರಿಗೆ ಗೊತ್ತದ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೊತ್ತದ, ಉಳಿದವ್ರಿಗೆ ಗೊತ್ತದ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ದಿನ ದುಡ್ತಾ ಇದ್ದಾರೆ, ಇನ್ನೊಂದು ಆಗಿಸೋಗಲಿ ಅಂತೇಳಿ. ಹೀಗಾಗಿ ಡಿ ಕೆ ಶಿ ಅವ್ರ ರೀತಿ ಸಿ ಎಮ್ ಈಗಂತಿ ಆಗಿಲ್ಲ, ಮುಂದೆ ಅವ್ರು ಸಾಧ್ಯತೆ ಇಲ್ಲ. ಹಾಗಂತೇಳಿ BJP ಜಿಗಿದು ಹೋಗ್ತಾರಂತೇಳಿ ಕನಸು ಯಾರು ಕಾಣ್ತಾ ಇಲ್ಲ. ಇತ್ತೀಚೆಗಂತೂ ಅವ್ರಿಗೂ ಗೊತ್ತಾಗಿದ್ರೆ ಜಿಗಿದು ಹೋದ್ರೆ ನನಗೆ ಭವಿಷ್ಯ ಇಲ್ಲಪ್ಪ ಅಂತೇಳಿ. ಈ ಎಲ್ಲ ನೆಲೆಗಟ್ಟೆಲ್ಲ ಇವರು ಈಗ ತಿಕ್ಕಾಟ ಏನದಪ್ಪ ಅಂದ್ರೆ ಇದು BJPಗರು ಆದಷ್ಟು ಇದನ್ನು ಜೀವಂತಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ತಿಕ್ಕಾಟದ ಅಡ್ಮಿನಿಸ್ಟ್ರೇಷನ್ ಇಲ್ಲ, ಫೇಲ್ ಆಗಿದ್ದಾರೆ ಅಂತೇಳಿ ಅವೆಲ್ಲ ಹೇಳಿದಾಗ ನಾವು ಜನ ನಂಬಲಿಕ್ಕೆ ಸಾಧ್ಯ. ಆಮೇಲೆ ಇವು ಗ್ಯಾರಂಟಿಗಳನ್ನ ಆದಷ್ಟು ಮರಿ ಮಾಸ್ತಾ ಇದ್ದಾರೆ. ಮರಿ ಮಾಚೆ ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗಿದೆ, ಅದು ಬೇಡ ಅಂತ ಹೇಳ್ತಾರೆ. ಅನಿವಾರ್ಯ ಬಂದ್ರೆ ಅವ್ರು ನಾಳೆ 2022 ನಾವು 10 ಕೊಡ್ತೀವಪ್ಪ ಗ್ಯಾರಂಟಿ ಅಂತ ಹೇಳಿ ಆರಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇವಿಷ್ಟು ಈಗ ನಡೆದಂಥ ಚಿತ್ರಣ ಹಿಂಗೆ ನಮಗೆ ಅನಿಸ್ತದ. ನಿಮಗೇನು ಅನ್ನಿಸ್ತದ? ನನಗೆ ಅನಿಸಿದ ತಪ್ಪು ಅನಿಸಿದೆ, ನಿಮಗೆ ತಪ್ಪು ಅನಿಸಿದೆ ಅನ್ಸಲ್ಲ. ಒಟ್ಟು ಏನಾದರೂ ಅಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ H60 ನ್ಯೂಸ್ ಹೇಳ್ತಾ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.